ಎಷ್ಟು ಫಾಸ್ಟ್ ಮಾತಾಡ್ತಾಳ ಬ್ರೋ. ಹುಡುಗನ ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕೆ? ಅವ್ರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ತರ ಅಲ್ವಾ? ಇನ್ ಕೇಸ್ ಏನಾದ್ರು ಬಾ ಸಪ್ರೇಟ್ ಆಗಿ ಹೋಗೋಣ ಅಂದ್ರೆ ಹುಡುಗ ಬೇಡ ಜೊತೆಲೇ ಇರೋಣ ಅಂತ ಅವ್ನಿಗೆ ಕನ್ವಿನ್ಸ್ ಮಾಡ್ತೀನಿ. ಸೀರಿಯಸ್ ಆಗಿ ಸೀರಿಯಸ್ಲಿ. ಇಂಟ್ರೆಸ್ಟಿಂಗ್ ಭಾವಗಳು, ಇಂಟ್ರೆಸ್ಟಿಂಗ್ ಮಾತುಗಳು. ಬ್ರೋ ಶೀಸ್ ಕ್ಯೂಟ್. ಓಕೆ, ಶೀಸ್ ವೆರಿ ಕ್ಯೂಟ್. ಆ ರೆಡ್ ಹುಡುಗಿ ಮಾತಾಡೋದ್ ನೋಡಿ ಹೊಟ್ಟಿ ಒಳಗೆಲ್ಲ ಬಟರ್ಫ್ಲೈ ಬಂದಿರ್ಬೇಕಲ್ಲ, ಇಂಥ ಹುಡುಗಿನ ನನ್ನ ಜೀವನದಾಗೂ ಬರ್ಬೇಕಂತಂದ. ಈ ವಿಡಿಯೋ ಫುಲ್ ನೋಡ್ರಿ. ಇದು ಪ್ರಾಪರ್ ಹೆಂಗಂತಂದ್ರೆ, ಒಂದು ಹುಡುಗಿಗೆ ಎಂತ ಹುಡುಗ ಬೇಕ, ಹುಡುಗಂಗೆ ಎಂತ ಹುಡುಗಿ ಬೇಕ, ಅವ್ರ ನೆಕ್ಸ್ಟ್ ಫ್ಯೂಚರ್ದಾಗ ಏನ್ ಮಾಡ್ಬೋದು ಅಂತ ಅನ್ನೋದನ್ನ ಜೀವ ವಿನಯ್ ಅವ್ರೆ ಅವ್ರದ ವಾಯ್ಸ್ ಪಾಕ್ಸ್ ಅಂತಂದು ಅವ್ರು ಮಾಡ್ತಾರೆ. ಅಂದ್ರೆ ಮೈ ಹಿಡ್ದು ಅದ್ರೊಳಗೆ ಹೇಳ್ಯಾರ. ಭಾಳ ಮಸ್ತ್ ಐತಿ. ಆ್ಯಂಡ್ ಫುಲ್ ವಿಡಿಯೋ ಬೇಕಂದ್ರೆ ನೀವು ಒನ್ ಜಾಯಿಂಟ್ ಕನ್ನಡ ಒಳಗೆ ಹೋಗಿ ನೋಡ್ಬೇಕು ಇದನ್ನ. ಇದು ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಲೈಫ್ ಒಳಗೆ ಲೆಸನ್ ಸಿಗ್ತಾವ. ಜನರು ಒಪಿನಿಯನ್ಸ್ ಗೊತ್ತಾಕೈತಿ 20-25 ಹೆಂಗೈತೆ ಅಂತಂದು. ಅವಾಗ ನಿಮ್ ಪರ್ಫೆಕ್ಟ್ ಗರ್ಲ್ ಫ್ರೆಂಡ್ ಹುಡ್ಕೊಳಕ್ ಪ್ಲಾನ್ ಮಾಡ್ಬೋದು ನೀವು. ಅದಕ್ಕೆ ನೋಡ್ಬೇಕೆ ಇದನ್ನು ನೋಡ್ಬೇಕೆ, ಜೀವ ವಿನಯ್ ಅವ್ರ ವಿಡಿಯೋನು ನೋಡ್ಬೇಕು. ನಿಮ್ಗೆ ಏನಾದ್ರು ಮ್ಯಾಚಸ್ ನೋಡ್ತಾ ಇರ್ಬೇಕಾದ್ರೆ ಇನ್ ಕೇಸ್ ಅನ್ಸಕ್ಸಸ್ಫುಲ್ ಮ್ಯಾನ್ ಕೆಲ್ಸಕ್ಕೆ ಹೋಗಲ್ಲ, ಏನು ದುಡಿತಲ್ಲ ಅಂತವ್ರನ್ನ ಮದ್ವೆ ಆಗ್ತೀರಾ? ಆಗಲ್ಲ? ಹಾನೆಸ್ಟ್ ಆಗಿ ಹೇಳ್ಬೇಕು. ಇಲ್ಲ, ಆಗಲ್ಲ. ಇಫ್ ನಾನು ಲವ್ ಮಾಡಿದ್ರೆ ಅನ್ಸಕ್ಸಸ್ಫುಲ್ ಇದ್ರು ಓಕೆ, ಮಾಡಿದೀನಿ, ಇಷ್ಟಪಡ್ತಾ ಇದ್ದೀನಿ ಅಂತ ಆಗ್ತಾ ಇದೆ. ಲವ್ ಮಾಡಿದ್ರೆ ಈಗ ಯಾವಾಗಂತಂದ್ರೆ ಸ್ಟಾರ್ಟಿಂಗ್ ಇಂದನು ಲವ್ ಮಾಡಿ ಅನ್ಸಕ್ಸಸ್ಫುಲ್ ಆಗಿದ್ದ ಅಂದ್ರೆ ಮದ್ವೆ ಆಗೋದು ಅವನ್ನ ಆಗಬೇಕ, ಬೇರೆದೇನು ಇಲ್ಲ. ಅಕ್ಕಿ ಆದ್ರೂ ಕೆಲಸ ಮಾಡಿ 4 ಮನೆ ಬಾಂಡೆ ತಿಕ್ಕಾದ್ರೂ ಸಾಕ್ಬೇಕು. ಎಕ್ಸಿಟ್ ಆಗಂಗಿಲ್ಲ ಅದ್ರಿಂದ. ಹೊಡೆದಾಡಿದ್ರೆ ನಾಯಿಗತ್ತೆ ಹೊಡೆದಾಡ್ಬೇಕು. ಅವಾಗ ಯೋಚನೆ ಮಾಡ್ಬೇಕಿತ್ತು. ಪ್ರೀತಿಯಿಂದ ಹೊಟ್ಟಿ ತುಂಬಂಗಿಲ್ಲ, ಅದ್ರ ಸಂಬಂಧ ಕರಿಯರ್ ಮಾಡ್ಕೋಬೇಕು. ಅವಾಗ ಲವ್ ಮಾಡ್ರ ಅಂದ್ರೆ ಸಾಯೋ ಮಠ ಹೊಡೆದಾಡಿ ಬಡದಾಡಿ ಒಂದ ಚಾಪಿ ಮೇಲೆ ಆದ್ರೂ ಮಕ್ಕೊಂಡ್ ಲಾಸ್ಟ್ ಮಠ ಕೊನೆ ತನಕ ಇರ್ಬೇಕು. ಒಂದ ರೊಟ್ಟಿ ಒಳಗೆ ಎಡ್ತುಂಡು ಮಾಡ್ಕೊಂಡು ಸಿಂಪಲ್. ಬಟ್ ಒಂದ್ ಟೈಮ್ ಬಂದಾಗ ಮದ್ವೆ ಆಗೋಬೇಕಾದ್ರೆ ಹಿಂಗ ನೀವು ನೋಡ ಅಂತೀರಿ ಅರೇಂಜ್ ಮ್ಯಾರೇಜ್ ಆಗ ಅಂತಂದ್ರೆ ನೋಡ್ಬೇಕಾಕೈತಿ. ಏನ್ ಮಾಡಕ್ ಬರಂಗಿಲ್ಲ, ಸಕ್ಸಸ್ಫುಲ್ ಇರ್ಬೇಕಾಕೈತಿ. ಬಟ್ ಸಕ್ಸಸ್ಫುಲ್ ಆ ಪ್ರೊಸೆಸ್ ಒಳಗೆ ಏನಾರ ಆಗಿತ್ತು ಅಂದ್ರೆ ಏನ್ ಮಾಡಕ್ ಬರಂಗಿಲ್ಲ. ನೀವು ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನೀವು ಅನ್ಸಕ್ಸಸ್ಫುಲ್ ಪರ್ಸನ್ ಫಸ್ಟ್ ಆಫ್ ಆಲ್ ಲವ್ ಮಾಡ್ತೀರಾ ಅಂತ? ಇಲ್ಲ, ಚಾನ್ಸೇ ಇಲ್ಲ. ಯಾರು ಅನ್ಸಕ್ಸಸ್ಫುಲ್ ಇದ್ದಾಗ ಸೊ ಆಕ್ಟಿವ್ ಇದ್ರ. ನಾ ಹುಡುಗಿ ಆಗಿದ್ದೆ ಅಂದ್ರೆ ಬ್ರೋ, ನಾ ಅನ್ಸಕ್ಸಸ್ಫುಲ್ ಹುಡುಗನ್ ಲವ್ ಮಾಡಿ ಅವ್ನ್ ಸಕ್ಸಸ್ಫುಲ್ ಮಾಡಿ ಜನರಿಗೆ ಹೇಳ್ತಿದ್ದೆ, ನಾವು ಅನ್ಸಕ್ಸಸ್ಫುಲ್ ಹುಡುಗನ್ನ ಸಕ್ಸಸ್ಫುಲ್ ಮಾಡಿದೆ ವಿತ್ ಆಲ್ ಮೈ ಲವ್ ಅಂತಂದ. ಸಕ್ಸಸ್ಫುಲ್ ಆಗಿರೋ ಹುಡುಗನ್ ಲವ್ ಮಾಡೋದಲ್ಲ, ಸಕ್ಸಸ್ಫುಲ್ ಆಗ್ಲಾರ್ದ ಹುಡುಗನ್ನ ಲವ್ ಮಾಡಿ ಸಕ್ಸಸ್ಫುಲ್ ಮಾಡಿ ತೋರಿಸ್ಬೇಕ ಜಗತ್ತಿಗೆ. ಅದ ಅಸಲಿ ಆಟ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಪರ್ಸನ್ ಲಾಯಲ್ ಆಗಿದ್ದು ಅಂಡ್ ಟ್ರೂ ಆಗಿ ಪೇರೆಂಟ್ಸ್ ನೆಲ್ಲ ವ್ಯಾಲ್ಯೂ ಮಾಡಿ ಫೀಲಿಂಗ್ಸ್ ಎಲ್ಲ ವ್ಯಾಲ್ಯೂ ಮಾಡೋದಿದ್ರೆ ಪಕ್ಕ. ಸೊ ಇಫ್ ಈಸ್ ಅನ್ಸಕ್ಸಸ್ಫುಲ್ ಆಲ್ಸೋ ಯು ಡೋಂಟ್ ಕೇರ್. ನಾನ್ ಸಾಕ್ತೀನಿ. ನೀವ್ ಸಾಕ್ತೀರಾ? ಹಾಯ್ ಇತ್ನಾ ಸುಕೂನ್. ಕಿವ್ಯಾಗಿದ್ದ ಚಲೋ ಐತ್ ನೋಡ್ರಿ ನಿಮ್ದು ಜುಮ್ಕಿ. ಸೂಪರ್. ಡಿಡ್ ಅ ಸಕ್ಸಸ್ಫುಲ್ ಜೋಕ್. ಬಂದಲ್ಲ, ನಾ ಹುಡುಗಿಯಾಗಿರ್ಬೇಕಂದ ನನ್ಗತೆ ನಾ ಹುಡುಗಿಯಾಗಿರೋ ಹುಡುಗಿನೂ ಕಾಣ ಅಂತ ನೋಡ್ರಿ. ಸಾಕ್ತೇನೆ ಅನ್ಲಕಿ. ಪೇರೆಂಟ್ಸ್ ನೆಲ್ಲ ವ್ಯಾಲ್ಯೂ ಮಾಡಿ ಫೀಲಿಂಗ್ಸ್ ಎಲ್ಲ ವ್ಯಾಲ್ಯೂ ಮಾಡೋದಿದ್ರೆ ಪಕ್ಕ. ಸೊ ಇಫ್ ಈಸ್ ಅನ್ಸಕ್ಸಸ್ಫುಲ್ ಆಲ್ಸೋ ಯು ಡೋಂಟ್ ಕೇರ್. ಅವ್ರಿಬ್ರು ಅವ್ರೋಡ ಅಂತಾರೆ, ಏನ್ ಕ್ಯಾಮ್ರಾ ಐತ ಜೋಕ್ ಮಾಡ ಹತ್ತಿ, ಕ್ಯಾಮ್ರಾ ಐತಿ ಚಂದ ಹುಡುಗ ಕ್ವಶನ್ ಕೇಳ ಅಂತಾನಂತೆ ಜೋಕ್ ಮಾಡ ಹತ್ತಿ. ಅವ್ರಿಬ್ರದ್ದು ಹಂಗೈತಿ. ಅಲ್ಲ ಇಷ್ಟ ಬೇರೆ ಮಾತಾಡ್ತಿದ್ಲೆ, ಕ್ಯಾಮ್ರಾ ನೋಡಿಕೊಂಡು ಬೇರೆ ಆಗೈತಲ್ಲ ಇದು. ಮದ್ವೆ ಆಗಿದ್ಮೇಲೆ ನೀವು ಲೈಫ್ ಪಾರ್ಟ್ನರ್ ಜೊತೆ ಸಪರೇಟ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತೀರಾ? ಐ ವುಡ್ ಪ್ರಿಫರ್. ನಾ ಮದ್ವೆ ಆದ್ಮೇಲೆ ಬ್ಯಾಡ್ ಜೋಕ್ ತಲೆ ಬಂತು. ಸಪ್ರೇಟ್ ಆತರ ಇರ್ಬೇಕಂದ್ರೆ ಅಮ್ಮನ ಮನೆ ಇಲ್ಲಿರ್ಬೇಕು, ನಮ್ಮ ಮನೆ ಇರ್ಬೇಕು, ಆತರ ಮಾಡ್ಕೊಂಡು ಅಣ್ಣ ಹೆವಿ ಎಕ್ಸೈಟೆಡ್ ಅದ. ಅಷ್ಟು ದೂರ ಹೋಗಲ್ಲ. ಇರ್ಬೇಕಂದ್ರೆ ದ ಎಕ್ಸ್ಟ್ರೋವರ್ಟ್ ಗಾಯ್. ಅಮ್ಮನ ಮನೆ ಇಲ್ಲಿರ್ಬೇಕು, ನಮ್ಮ ಮನೆ ಇರ್ಬೇಕು, ಆತರ ಮಾಡ್ಕೊಂತೀನಿ. ಅಷ್ಟು ದೂರ ಹೋಗಲ್ಲ. ಅಷ್ಟು ದೂರ ಆಗಲ್ಲ. ಅದಕ್ಕೆ ಹೇಳೋದು ಹುಡುಗರ ಮನ್ಸು ಯಾವತ್ತಿದ್ರು ಬೆಣ್ಣೆ ಅಂತ ಹೇಳಿ. ಕರೆಕ್ಟ್. ಹುಡುಗನ ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕೆ? ಅವ್ರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ತರ ಅಲ್ವಾ? ಓಕೆ, ಇನ್ ಕೇಸ್ ಏನಾದ್ರು ಬಾ ಸಪ್ರೇಟ್ ಆಗಿ ಹೋಗೋಣ ಅಂದ್ರೆ ಹುಡುಗ ಬೇಡ ಜೊತೆಲೇ ಇರೋಣ ಅಂತ ಅವ್ನಿಗೆ ಕನ್ವಿನ್ಸ್ ಮಾಡ್ತೀನಿ. ಸೀರಿಯಸ್ ಆಗಿ? ಸೀರಿಯಸ್ಲಿ. ಯಾಕೆ ನಿಮ್ ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ? ಆತರ ಏನಿಲ್ಲ. ಬಟ್ ಅವ್ರ ಅಪ್ಪ ಅಮ್ಮನು ನಮ್ಮ ಅಪ್ಪ ಅಮ್ಮ ತರ ಅಲ್ವಾ? ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿ. ಇಂಟ್ರೆಸ್ಟಿಂಗ್ ಫೇಸ್, ಇಂಟ್ರೆಸ್ಟಿಂಗ್ ಭಾವಗಳು, ಇಂಟ್ರೆಸ್ಟಿಂಗ್ ಮಾತುಗಳು, ಕಾಲ್ಗೆಜ್ಜೆಗಳು, ಕುತ್ತಿಗೆ ಕೈಕಾಲುಗಳು, ಬಿಂದಿಗಳು, ಹಣೆಗಳು, ಹಾವಭಾವಗಳು, ಕ್ಲಿಪ್ಪುಗಳು, ಕೂದಲುಗಳು, ಮೂಗುಬಟ್ಟುಗಳು, ಮೂಗುಗಳು, ಮುಂದಾಲೋಚನೆಗಳು. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈ ಕ್ವೆಶ್ಚನ್ ನಿಮ್ಗೆ ಕೇಳ್ತೀನಿ. ಓಕೆ ಫೈನ್. ನೀವು ನಿಮ್ಮ ವೈಫ್
ಪೇರೆಂಟ್ಸ್ ಜೊತೆ ಇರಕ್ಕೆ ಇಷ್ಟಪಡ್ತೀರಾ ಸಪ್ರೇಟ್ ಆಗಿ ಇರಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೈಫ್ ಪೇರೆಂಟ್ಸ್ ಆಕೆ ಯೂಟ್ಯೂಬ್ 2x ಆಗಿ ಹಾಕಿದಾಗ ಹೆಂಗ್ ಮಾತಾಡ್ತಾರಲ್ಲ ಹಂಗ್ ಮಾತಾಡ್ತಾರೆ ಆಕೆ. ಪೇರೆಂಟ್ಸ್ ಜೊತೆ ಇರಕ್ಕೆ ಇಷ್ಟಪಡ್ತೀರಾ ಸಪ್ರೇಟ್ ಆಗಿ ಇರಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೈಫ್ ಪೇರೆಂಟ್ಸ್ ವೈಫ್ ಪೇರೆಂಟ್ಸ್ ಅದನ್ನೇ ಹೇಳಿದೆ. ಅರ್ಥನೇ ಆಗಿಲ್ಲ ಜೀವನ 2x ಸ್ಪೀಡ್ದಾಗ ಇದ್ದಿದ್ದಕ್ಕೆ ಏನ್ ಹೇಳಿದ್ರ ಅಂತಂದು. ದೆಕ್ಕ ದಿವಾಳಿ. ನನ್ನ ಹೆಸರು ಪ್ರಜ್ವಲ್ ಕಾಳಿ. ಆಕಿ ಮಾತಾಡಿದ್ದಕ್ಕೆ ಜೀವ ವಿನಯ್ ದಿಕ್ಕ ದಿವಾಳಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಲ್ಲ ಒಟ್ಟಿಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಪೇರೆಂಟ್ಸ್ ಯಾರು ನೋಡ್ಕೊಳ್ತಾರೆ ಇಷ್ಟ ದಿನ ಪಾಪ? ಅಲ್ಲ, ಎಲ್ಲ ಒಟ್ಟಿಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ ನಿಮ್ಮ ವೈಫ್ ಪೇರೆಂಟ್ಸ್ ನೀವು ಎಲ್ಲ ಒಟ್ಟಿಗೆ ಅಂತೀವಿ. ವೆರಿ ಸಿಂಪಲ್ ಆಯ್ತಾ. ನನ್ಗೆ ಈ ಕ್ವಶನ್ ಏನಾದ್ರು ಬಂತು ಅಂತಂದ್ರೆ ಐ ವಾಂಟ್ ಟು ಸ್ಟೇ ವಿತ್ ಮೈ ಪೇರೆಂಟ್. ಶಿ ಇಸ್ ವಿಲ್ಲಿಂಗ್ ಟು ಲೈಕ್ ನಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡ್ ಬರ್ತೀನಿ, ಜೊತೆ ಇರ್ತೀನಿ. ಐ ವಿಲ್ ಬಿ ದ ಮೋಸ್ಟ್ ವೆಲ್ಕಮಿಂಗ್ ಪರ್ಸನ್. ಬನ್ನಿ ಜೊತೆಗೆ ಇರ್ತೀನಿ ಅಂತ ಹೇಳಿ. ಅವ್ರು ಬರಲ್ಲ ಅಂತ ಅಂದ್ರೆ ಹೋಗ್ಬಿಟ್ಟು ಕಾಲ್ ಇಟ್ಕೊಂಡು ಇಟ್ಕೊಂಡ್ ಬರಕಂತ ಆಗಲ್ಲ. ಐ ಮೀನ್ ಎಲ್ಲ ಒಟ್ಟಿಗೆ ಇರ್ತೀವಿ ಅಂತಂದ್ರೆ ಓಕೆ ಫೈನ್. ಬಟ್ ನಾನ್ ಮಾತ್ರ ನನ್ನ ಪೇರೆಂಟ್ಸ್ ನ ಬಿಟ್ಟು ಅವ್ರ ಪೇರೆಂಟ್ಸ್ ಜೊತೆ ಅಂತ ಅಂದ್ರೆ ಸಿ ದಿಸ್ ಇಸ್ ಹೌ ಯು ಆರ್ ಟೆಲ್ಲಿಂಗ್ ಅಸ್. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರ್ತಾ ಇದ್ದೀನಿ, ಸೊ ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ ಬಾ ಅನ್ನೋ ತರ ಇದೆ. ಕಾಂಪಿಟಿಷನ್ ರೀತಿಯಲ್ಲ ಸ್ಯಾಕ್ರಿಫೈಸ್ ಮಾಡ್ತೀನಿ. ಸೊ ನೀನು ಸ್ಯಾಕ್ರಿಫೈಸ್ ಮಾಡು. ಹೌದು, ಬಿಕಾಸ್ ನಾನ್ ಸ್ಯಾಕ್ರಿಫೈಸ್ ಮಾಡ್ತೀನಿ. ಅಟ್ಲೀಸ್ಟ್ ನೀನ್ ಸ್ಯಾಕ್ರಿಫೈಸ್ ಮಾಡ್ಬೇಡ, ಚೆನ್ನಾಗಿರೋ ಅಂತಾನೆ ಹೇಳ್ಬೋದಲ್ಲ. ನಾನು ಮಾಡ್ತಾ ಇದ್ದೀನಿ. ಅದೇ ನಾನು ಅಂದ್ರೆ ಅವ್ರು ಬಿಟ್ಟು ಬರ ಅಂದ್ರೆ ನಾವು ಬಿಟ್ಟು ಹೋಗೋದೆ, ಆಮ್ಯಾಗ ಅನಾಥ ಆಗಿ ಜೀರೋ ಬಡ ಹತ್ ಬಿಡೋದೆ. ಅತ್ತಾಗಿಲ್ಲ ಅತ್ತಾಗ ಅವ್ರಿಗೆ ಬಿಟ್ಟು ಬರೋದು, ಇತ್ತಾಗ ಇವ್ರಿಗೆ ಬಿಟ್ಟು ಬಿಡೋದು, ನಡೆ ಕೂತಾವ ಅನಾಥರ ಅಟ್ರ ಎಲ್ಲಾರು ಬಂದದ ಜೀವನ ಮಾಡ್ಕೊತ ಲವ್ ಮಾಡ್ಕೊತ ಹೊಸ ಸಂಸಾರ ಫ್ರಮ್ ದ ಸ್ಕ್ರಾಚ್ ಹುಟ್ಟಿಸ್ಬಿಡ್ದು. ಕುಟುಂಬ ಸ್ಟಾರ್ಟ್ ಆಗೋದು ಈಗ. ಬರೀ ಇಂಥದೆಯ. ನೀವು ಪ್ರೀತಿ ಮಾಡ್ತಾರೋ ಹುಡುಗಿ, ಲೈಕ್ ಲವ್ ಮಾಡ್ತಾ ಇರ್ತಾರಲ್ಲ, ಮದ್ವೆ ಆಗಿರೋ ಹುಡುಗಿ, ಸೊ ನಾಳೆ ದಿನ ನಿಮ್ ಫ್ರೆಂಡ್ಸ್ ನ ಬ್ಲಾಕ್ ಮಾಡು, ಇಲ್ಲ ಅವ್ರ ಜೊತೆ ಸೇರ್ಬೇಡ ಅಂತ ಅಂದ್ರೆ ಏನ್ ಮಾಡ್ತೀರಾ? ಅವಳನ್ನ ಬಿಡ್ತೀನಿ ಬ್ರೋ. ಅವಳನ್ನ ಬಿಡ್ತೀನಿ ನನ್ನ ಫ್ರೆಂಡ್ ನನ್ ಮುಖ್ಯ. ಅವನನ್ನೇ ಬಿಟ್ಬಿಡ್ತೇನೆ. ಫ್ರೆಂಡ್ಸ್ ಯಾಕೆ ಬಿಡ್ಲಿ ನಾನು? ಕಷ್ಟ ಸುಖದಲ್ಲಿ ಇದು ಪಾಯಿಂಟ್ ಆಕ್ಚುಲಿ. ಯಾರಿಗೂ ಅದೊಂದು ಹಾಕಕ್ ಹೋಗ್ಬಾರ್ದು. ಇವನ್ ಗರ್ಲ್ಸಿಗೂ ಅಷ್ಟೇ. ಯಾರೋ ಹುಡುಗ ಏನ್ರೆ ಅಂದ್ರೆ ಸಿ ಬೆಸ್ಟ್ ಫ್ರೆಂಡ್ಸ್ ಆರ್ ಡೇಂಜರಸ್. ಹುಡುಗಿಯರಿಗೆ ಬೆಸ್ಟ್ ಫ್ರೆಂಡ್ಸ್ ಅದಾರ ಅಂತಂದ್ರೆ ಸ್ಟೇ ಅವೇ ಮೈ ಫ್ರೆಂಡ್, ಸ್ಟೇ ಅವೇ, ಇಟ್ಸ್ ದ ರೆಡ್. ಬಟ್ ನಾರ್ಮಲ್ ಫ್ರೆಂಡ್ಸ್ ಇಂದನು ದೂರ ಅನ್ನೋದು ಸ್ವಲ್ಪ ಬಾಳ ಓವರ್ ಬೇಡಿ ಹಾಕ್ದಂಗ ಆಕೈತಿ. ಬಟ್ ಹುಡುಗಿಯರಿಗಂತೂ ಬೆಸ್ಟ್ ಫ್ರೆಂಡ್ ಬಾಳ ಕಡಿಮೆ ಇರ್ತಾರೆ. ಹುಡುಗಿಯರ್ ಬೆಸ್ಟ್ ಫ್ರೆಂಡ್ ಅದಾನಂದ್ರೆ 5 ಕಿಲೋಮೀಟರ್ ದೂರ ಹೋಗ್ಬೇಕು. ನಾವು ಫ್ರೆಂಡ್ ಮಾಡ್ಕೊಂಡ್ರೆ ನಂಗೆ ಗೊತ್ತು ಲೈಕ್ ವಾಟ್ ಐಮ್ ಗೆಟಿಂಗ್ ಇಟ್ಟು ಅಂತ ಅಂದ್ಬಿಟ್ಟು. ವ್ಯಾಲಿಡ್ ರೀಸನ್ ಫಾರ್ ಹಿಮ್ ಟು ಟೆಲ್ ಮಿ ಟು ನಾಟ್ ಟಾಕ್ ಟು ಹರ್. ಓಕೆ. ಸೊ ಹಂಗಿದ್ದು ನಂಗೆ ನಿಜವಾಗ್ಲೂ ಐ ಮೀನ್ ಅಂದ್ರೆ ನಾನು ಇವಳು ಸೆಲೆಕ್ಟ್ ಮಾಡಿದೆ ಅಂತ ಅಂದ್ಮೇಲೆ ನನ್ನ ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್ ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡಿ. ಬ್ರೋ ಎಷ್ಟು ಫಾಸ್ಟ್ ಮಾತಾಡ್ತಾಳ ಬ್ರೋ. ಅದು AK-47 ಫೈರ್ ರೇಟ್ ಅಷ್ಟಿಲ್ಲ. ಅದ ನಮ್ ಕಡೆ GTA ಇರೋದು. ಇದ್ಯಾವ್ದು ಇದು ಸಬ್ ಮಷೀನ್ ಗನ್ ದಾಡ್ ಎಷ್ಟು ಫೀಲ್ ಮಾತಾಡ್ತಾಳೆ. ಲೆಟ್ ಮಿ ಫಿಕ್ಸ್ ಹರ್, ಲೆಟ್ ಮಿ ಫಿಕ್ಸ್ ದಿಸ್ ಪ್ರಾಪರ್ಲಿ. ಇಲ್ಲ ಫ್ರೆಂಡ್ ಅಥವಾ ಹಸ್ಬೆಂಡ್ ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡಿರ್ತೇನೆ. ಫ್ಯೂಚರ್ ಅಲ್ಲಿ ಏನೋ ಒಂದು ಇಲ್ಲ ಫೈನ್. ಫಿಕ್ಸ್ಡ್ ಇಟ್ ಪರ್ಫೆಕ್ಟ್ಲಿ. ನೀವ್ ಮದ್ವೆ ಆಗಿದ್ಮೇಲೆ ಸೊ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ನಿಮ್ಮ ಲೈಫ್ ನ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ನಿಮ್ ಹೆಂಡತಿ ಬದುಕ್ತಾಳೆ ಅನ್ನೋದಾದ್ರೆ ನಿಮ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ತೀರಾ? ನನ್ನ ಪ್ರಕಾರ ಫೇಸ್ ಆಫ್ ದ ಫ್ಯಾಮಿಲಿ ಯಾವಾಗ್ಲೂ ಬಾಯ್ ಇರಬೇಕು. ನಾನು ಹೇಳ್ತಾ ಇರೋದು ಅವ್ಳಿಗೇನೋ ಇವಾಗ ಕಿಡ್ನಿ ಹೋಗಿದೆ ಬ್ರೋ, ನಿಮ್ ಕಿಡ್ನಿ ಡೆಫಿನೆಟ್ಲಿ ಕೊಡಲ್ಲ. ನಾನ್ ಚೆನ್ನಾಗಿದ್ರೆ ಅವ್ರು ನೋಡ್ಕೊಳಕಾಗದು. ನಾನ್ ಕೊಟ್ಬಿಟ್ಟು ಅದ್ರ ಬಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡಿ ಬೇರೆಯವ್ರು ಟ್ರೈ ಮಾಡ್ತೀರಾ? ಹೋಟೆಲ್ ನೀವಂತ ಕೊಡಲ್ಲ. ವರ್ತಿದ್ರೆ ಮಾಡ್ತೀವಿ. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀರಾ, ಖುಷಿ ಆಗುತ್ತೆ. ವರ್ತ್ ಇಲ್ದೇ ಇದ್ರು ಮಾಡ್ಲೇಬೇಕು, ಯಾಕಂದ್ರೆ ಅವ್ರು ನಮ್ ಲೈಫ್ ಪಾರ್ಟ್ನರ್ ಆಗಿರ್ತಾರೆ. ಸೊ ಅವಾಗ ಬಿಫೋರ್ ಲೈಫ್ ಪಾರ್ಟ್ನರ್ ವಿ ಕಾಂಟ್ ಸ್ಯಾಕ್ರಿಫೈಸ್, ಆಫ್ಟರ್ ಲೈಫ್ ಪಾರ್ಟ್ನರ್ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಇನ್ನು ಸಿಂಗಲ್ ಆಗಿದ್ದೀರಾ? ಎಸ್. ಹೆಂಗರು? ಡೆಫಿನೆಟ್ಲಿ ಮುಗಿತೀವತ್ತಕ್ಕೆ ಮಕ್ಕಳಂಗಿಲ್ಲ. ಮಾಡ್ತೇನೆ. ಡೆಫಿನೆಟ್ ಮಾಡ್ತೀನಿ. ನೀ ಬಿಡ್ತಾಯಿ, ನೀ ಕಣ್ಣು ಕೊಡ್ತೀಯ ಅನ್ಸುತ್ತ. ಅದು ಹೋದ್ರೆ ನೀನೆ ಇಲ್ಲಿ ಎಷ್ಟೋ ಹುಡುಗರು ಎಷ್ಟು ನೋಡಿರಲ್ಲ, ಎಲ್ಲರೂ ದೇವತೆ ಆಗಿರಿದೆ. ನೀನ್ ಕಣ್ಣು ಕೊಡ್ತಿ, ನೀ ಫ್ಯಾಮಿಲಿ ಬಿಟ್ಟು ಬರ್ತಿ, ಆ ದೇವತೆ ಹಾಡೆಲ್ಲ ಇದು ಪ್ಲೇ ಆಗಿರ್ತೈತಿ ನೋಡಿದ್ರೆ ಎಷ್ಟೋ ಹುಡುಗರಿಗೆ. ಆ ಡ್ರೀಮ್, ಕನಸಿನ ರಾಣಿ. ನಾ ಅಡಿಗೆನೂ ಮಾಡ್ತೇನಿ, ನಾ ಕಸಾನು ಹೊಡಿತೇನಿ, ಕಿಡ್ನಿನೂ ಕೊಡ್ತೇನಿ, ಅವ್ ಕುಡಿದ್ ಬಂದ್ ವಾಂತಿ ಹೊಡೆದ್ರೆ ಅದನ್ನು ತೊಳಿತೇನಿ, ಉಸಿರು ಲಾಸ್ಟ್ ಇದ್ರೋ ಬಟ್ ನಾ ಜೊತೆಗಿರ್ತೇನಿ. ಶಿ ಅಂಡರ್ಸ್ಟುಡ್ ಬಾಯ್ಸ್, ಪ್ರಾಪರ್ ಅರ್ಥ ಮಾಡ್ಕೊಡ. ಲವ್ ಅನ್ನೋದು ನಿಮ್ಗೂ ಗೊತ್ತಲ್ಲ, ಲವ್ ಇಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸ್. ಬಿಟ್ಕೊಟ್ಬಿಡ್ತೀನಿ. ಸೀರಿಯಸ್ ಆಗಿ ಅಣ್ಣ ಸೂಪರ್ ಕಣಣ್ಣ ನೀನು, ಸೂಪರ್ ಲವ್ ಅಲ್ಲಿ. ಖಂಡಿತ ಸರ್. ಏನಕ್ಕಂದ್ರೆ ಒಬ್ರು ನಮ್ಗೆ ಲೈಕ್ ಆ ಲೆವೆಲ್ ಇವಾಗ ಬಿಟ್ಕೊಡಂಗಿಲ್ಲ ನೋಡ್ರಿ ಗೈಸ್. ಇವಾಗ ಬಿಟ್ಕೊಡ್ತಾನೆ ಪ್ರೀತಿ ಒಳಗೆ. ಇವ ಇಸ್ ಲೈಕ್ ಶರ್ಟ್, ನಾ ಯಾರಿಗೆ ಶರ್ಟ್ ಬಿಟ್ಕೊಡಂಗಿಲ್ಲ. ಪ್ರೀತಿ ಮಾಡಿದ್ರೆ ನಾವು ಆ ಲೆವೆಲ್ ಪ್ರೀತಿ ಮಾಡಿದ್ರೆ ಖಂಡಿತ ಬಿಟ್ಕೊಡ್ತೀವಿ. ಅದೇ ಲವ್ ಅಂತ. ಅಲ್ಲ ಅವ ಇದ್ದಿರವ ಶರ್ಟ ಬಿಟ್ಕೊಡ್ತಿದ್ದ ಸಗಡಿ ಅಂತ. ತಾಜ್ ಮಹಲ್ ಏನಕ್ಕೆ ಕಟ್ಟಿದ್ರೆ ಈ ಕಾಲೇಜ್ ಗಟ್ರ ಎಲ್ಲರೂ ಗಟ್ರ ಹೊಟ್ಟದ ಹೇಳಿ. ಪಾಪ ಹುಡುಗ
ನಾನು ಮದುವೆ ಆಗಿದ್ದೀನಿ ಅಂತ ಅಂದ್ಮೇಲೆ ಐ ಜೆನ್ಯೂನ್ಲಿ ಲವ್ ದ ಪರ್ಸನ್. ಬಾಯ್ ಫ್ರೆಂಡ್ಗೋಸ್ಕರ ನೀವು ಇದು ಮಾಡ್ತೀರ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಬ್ರೋ ಶೀಸ್ ಕ್ಯೂಟ್. ಓಕೆ, ಶೀಸ್ ವೆರಿ ಕ್ಯೂಟ್. ಐ ಥಿಂಕ್ ಆಕಿ ಫಾಸ್ಟ್ ಫಾರ್ವರ್ಡ್ ದಾಗ ಮಾತಾಡಿದ್ರು ಇರ್ಲಿ, ಶೀಸ್ ಕ್ಯೂಟ್. ಬೈ ಎನಿ ಚಾನ್ಸ್ ಡೂ ಯು ಹ್ಯಾವ್ ಕ್ರಶ್ ಬಾಯ್ ಫ್ರೆಂಡ್ ಎನಿ? ಮೇ ಬಿ. ಓಕೆ, ನೀವು ಒಂದು ನೇಮ್ನ ಬರಿಬೇಕು ಒಂದು ಎಂಟಿ ಪೇಪರ್ ಅಲ್ಲಿ. ಸೊ ಅದ್ರಲ್ಲಿ ಮ್ಯಾಜಿಕ್ ಮಾಡೋಣ. ಎನಿ ನೇಮ್. ಓಕೆ, ನಿಮ್ ಕ್ರಶ್ ಎಲ್ಲ ಬೇಡ, ಎನಿ ನೇಮ್. ವಿನಯ್ ಕುಮಾರ್. ವಿನಯ್ ಕ್ರಶ್ ನೇಮ್ ಬೇಡ, ವಿ ವಿಲ್ ಟ್ರೈ ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನಾನು ಆ್ಯಕ್ಚುಲಿ ಒಂದು ಆಲ್ರೆಡಿ ಬರೆದಿಟ್ಟಿದ್ದೀನಿ. ಯಾವುದೋ ಒಂದು ಕಾರ್ಡ್ ತಗೊಳ್ಳಿ, ಅದರಲ್ಲಿ ನಿಮ್ಮ ಹೆಸರನ್ನ ಬರೀರಿ. ನೀವು ಆಂಜನೇಯ ಬರೆದಿದ್ದೀರಲ್ಲ, ಸೊ ಈ ಕಾರ್ಡ್ನ ಮಧ್ಯದಲ್ಲಿ ಇಟ್ಟರೆ ಹಿಂಗಂದ್ರೆ ಸಾಕು, ಅವನ ಮೇಲೆ ಬರ್ತಾನೆ. ಆಂಜಿ ಪವರ್. ಯಾವಾಗ ನಡೆಯುತ್ತೆ ಇದು? ಇಟ್ ಆಲ್ವೇಸ್ ವರ್ಕ್ಸ್. ಇವಾಗ ನೋಡ್ಕೊಳ್ಳಿ, ಈ ಕಾರ್ಡ್ನ ಹಿಂಗೆ ಹೊರಡೆ ಪುಷ್ ಮಾಡ್ಬೇಕಷ್ಟೇ. ಹಿಂಗೆ ಹೊರಡೆ ಪುಷ್ ಮಾಡಿ ಮೇಲೆ ಬರ್ತಾನೆ. ಹೊರಡೆ ಪುಷ್ ಮಾಡಿ. ಇಲ್ಲೂ ಕಾಡು ಗೊತ್ತಾಗ್ತಿಲ್ಲ. ಕರೆಕ್ಟಾಗಿ ಕಂಡ್ಬಿಟ್ಟು ನೋಡಿ. ಆಂಜನೇಯ. ಆಂಜಿ ಪವರ್. ಆಂಜಿ ಪವರ್. How did you do? I did it very well. He's not just a magician, he knows how to talk. That was super. That was amazing. ಏನಂದ್ರೆ ಮ್ಯಾಜಿಷಿಯನ್ಸ್ ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಅವ್ರು ಜಾಸ್ತಿ ಹೊತ್ತು ತನಕ ಆ ಟಾಪಿಕ್ ಬಗ್ಗೆ ಮಾತಾಡಂಗಿಲ್ಲ, ಪಟ್ ಅಂತ ಕ್ಲೋಸ್ ಮಾಡ್ತಾರ ಅವ್ರು. ಬಿಕಾಸ್ ದ ಮೋರ್ ಆ ಒಂದ್ ಮ್ಯಾಜಿಕ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆತಂದ್ರೆ ಅದ್ರ ಬ್ರೇಕ್ ಡೌನ್ ಸ್ಟಾರ್ಟ್ ಆಗ್ಬಿಡ್ತಾವ. ಸೊ ಅವ್ರು ಪಟ್ಟನ ಸ್ವಿಚ್ ಮಾಡ್ತಾರೆ ಟಾಪಿಕ್, ಪಟ್ಟನ್ ಚೇಂಜ್. ದಟ್ಸ್ ಹೌ ಮ್ಯಾಜಿಷಿಯನ್ಸ್ ವರ್ಕ್. ಬೈ ಎನಿ ಚಾನ್ಸ್ ನಾನು ನಿಮ್ ಫೋನ್ ನಂಬರ್ ಕೇಳಿದ್ರೆ ಕೊಡ್ತೀರಾ? ಅನ್ನೋನ್ ಪರ್ಸನ್ ಆಗಿರೋದ್ರಿಂದ ಕೊಡೋದಿಲ್ಲ. ಓಕೆ, ಐ ಆಮ್ ನೋನ್ ಪರ್ಸನ್. ನಾನೊಬ್ಬ ಯೂಟ್ಯೂಬರ್, ನನ್ನ ಒನ್ ಕನ್ನಡ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಇವಾಗ ಕೊಡ್ತೀರಾ? ಯೂಟ್ಯೂಬ್ ಐಡಿ ತಗೊಳ್ತೀನಿ ಅಷ್ಟೇ. ಬೈ ಎನಿ ಚಾನ್ಸ್ ನಿಮ್ ನಂಬರ್ ನಾನು ತಗೊಂಡ್ರೆ ನೀವು ನನಗೆ ಬಿರಿಯಾನಿ ಕೊಡಿಸ್ಬೇಕು. ತಗೊಂಡಿಲ್ಲ ಅಂದ್ರೆ ನಾನು ಬಿರಿಯಾನಿ ಕೊಡಿಸ್ತೀನಿ. ಆಲ್ರೈಟ್. ಮೇಘನಾಥ್ ಬಿರಿಯಾನಿ ಎಷ್ಟು ತಿಂತೀರೋ? ಬಿರಿಯಾನಿ. ನೀವು ಡಯಲ್ ಪ್ಯಾಡ್ ಓಪನ್ ಮಾಡಿ, ನಿಮ್ಮ ನಂಬರ್ನ ಟೈಪ್ ಮಾಡಿ. ನಿಮ್ಮ ನಂಬರ್ ಟೈಪ್ ಮಾಡಿದ್ದೀರಾ? ಈ ಫೋನ್ ಕೊಡಿ, ಟ್ರೈ ಮಾಡೋಣ. ಈ ಕೈ ಕೆಳಗೆ ಹಾಕ್ಬಿಡಿ. ನಿಮ್ಮ ನಂಬರ್ನ ಮಾತ್ರ ಯೋಚನೆ ಮಾಡಿ. ಹಿಂಗಂದರೆ 1 by 1 ನಂಬರ್ ಟೈಪ್ ಆಗ್ತಾ ಬರುತ್ತೆ ನೋಡಿ. ನೈಸ್, ಇಂಟ್ರೆಸ್ಟಿಂಗ್. ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ. ಹಾಂ, ಹಂಗೆ ಇಟ್ಕೊಳ್ಳಿ ನೋಡಿ. What the fuck? ನೆಕ್ಸ್ಟ್ ನಂಬರ್ನ ಯೋಚನೆ ಮಾಡಿ. ಇಲ್ಲಿ ಟೈಪ್ ಆಗಿಲ್ಲ. ಆ ನೆಕ್ಸ್ಟ್ ನಂಬರ್ನ ಮಾತ್ರ ನಿಮ್ಮ ತಲೆಯಿಂದ ಹಂಗೆ ತೆಗಿತೀನಿ. ನೋಡೋಕೆ 5 ಥರನೇ ಇದೆ ನೋಡಿ. ಹಿಂಗೆ ಹಾಕಿದ್ರೆ 5 ಬರುತ್ತೆ. ಹಿಂಗಂದ್ರೆ ಅಂದರೆ ಸಾಕು. ಸೊ ನಂಬರ್ ಕೊಡಲ್ಲ ಅಂದ್ರಿ, ಕೊಟ್ರಾ? ಹೆಂಗೆ ಅದು? ಒಳ್ಳೆ ಚಾಣಾಕ್ಷ ರಾಕ್ಷಸನ್ ತರ ಕಾಣ್ತಾ ಇದೆಯಾ. ಥ್ಯಾಂಕ್ ಯು ಸರ್, ನಮಗೂ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಚಾನಲ್ ಏನಿದೆ ಯೂಟ್ಯೂಬ್ ಹಾಗೆ ಇನ್ಸ್ಟಾದಲ್ಲಿ ಬೇಗ ಫಾಲೋವರ್ಸ್ ಜಾಸ್ತಿ ಆಗಲಿ. ಒಳ್ಳೆ ವಿಡಿಯೋ ಮಾಡಿ ಫಾಲೋ ಮಾಡಿದ್ದೀನಿ. ಹೋದ್ಮೇಲೆ ಅನ್ಫಾಲೋನು ಮಾಡ್ಬೋದು. ಅದರ ಚೂತಿ ಆಗತ್ತೆ ಕಂಟೆಂಟ್ ಹಾಕಿದ್ರೆ ಅನ್ಫಾಲೋ ಮಾಡ್ತೀರ ಅದ್ಲಕ್ಕೆ. Got it, man. He got your point. We got your point. Don't worry, we are going to post any ಚೂತಿಯ ರೀಲ್. ಪಾಯಿಂಟ್ ಇರ್ತದ. ಈಗ ಫಾಲೋ ಮಾಡೀನಿ, ಬರೀಗ್ ಹೋಗಿ ಏನೋ ಚೂತಿ ಆಗತ್ತೆ, ಇದು ಕಂಟೆಂಟ್ ಅನ್ಫಾಲೋ ಮಾಡ್ತಾರ ಅಲ್ಲ ರೀ. ಅವಾಗ ಅವ್ರು ಸುಳ್ಳು ಹೇಳ್ಬೇಕು. ನೀವು ಯಾವತ್ತಾದ್ರೂ ಪೇಪರ್ ದುಡ್ಡಾಗಿರೋದು ನೋಡಿದ್ದೀರಾ? ಇಲ್ಲ, ಆದ್ರೆ ಒಳ್ಳೇದು. ಆದ್ರೆ ಒಳ್ಳೇದಲ್ಲ. ಪೇಪರ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟಿದೆ? 1 2 3 4 5 ಅಲ್ವಾ? ಪೇಪರ್ನ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ನೋಡ್ಕೊಳ್ಳಿ. ಹಿಂಗಂದ್ರೆ ಸಾಕು. ಸರ್ ಗೋಡನ್ ಗಟ್ಲೆ ಪೇಪರ್ ತಗೊಂಡ್ಬೇಕು ಅಂತ ಹೇಳಿ ಚಾಟ್ ಮಸ್ತ್ ವಿಡಿಯೋ ಇದು. ನಾ ಫಸ್ಟ್ ಟೈಮ್ ನೋಡಿದ್ದು ಕನ್ನಡದಾಗ. ಮಸ್ತ್ ಇತ್ತು. ಪಾರ್ಟ್ 2 ಪ್ಲೀಸ್ ಗೈಸ್. ನಾ ಕಮೆಂಟ್ ಹಾಕ್ತೇನೆ, ಎಲ್ಲರೂ ಲೈಕ್ ಮಾಡ್ರಿ. ಪಾರ್ಟ್ 2 ಬೇಕಿದ್ರದ್ದು. ಭಾಳ ಮಸ್ತ್ ಇತ್ತು ಇದು. ವೆರಿ ಅಮೇಝಿಂಗ್. ಒಟ್ಟ ಬೋರ್ ಆಗ್ಲಿಲ್ಲ ಎಲ್ಲೂ. 14 ನಿಮಿಷ. ಪಾರ್ಟ್ 2 ಬೇಕು ಸರ್. ನಾ ಕಮೆಂಟ್ ಹಾಕಿರ್ತೇನೆ, ಲೈಕ್ ಕೊಟ್ಬಿಡ್ರಿ. ನೀವು ಸ್ಪ್ಯಾಮ್ ಮಾಡ್ರಿ.